ಈಗ ಹೊರಡ್ತಾ ಇದ್ದಾರೆ ನನ್ನ ತಮ್ಮ ಮತ್ತೆ ನನ್ನ ತಂಗಿ. ಪ್ರವೇಶಕ್ಕೆ ಸೀರೆ ಕೊಟ್ಟು ಇನ್ವೈಟ್ ಮಾಡಕ್ ಬಂದಿದ್ದಾರೆ ನಮ್ಮ ಜಾತಿ. ಸೀಟಿನ ಮೇಲೆ ಹೆಂಗ್ ಕಾಣ್ತೈತೆ ನೋಡ್ರಿ ಆಲಿಕಲ್ ಬೀಳೋದು ನೋಡ್ರಿ. ನಾವೆಷ್ಟೇ ನೀರು ಹಾಕಿದ್ರು ಮಳೆ ಬಂದ್ರೇ ಗಿಡಗಳಿಗೆ ಚೆನ್ನಾಗಿ. ನಿನ್ನೆ ಪೇಟೆಗೆ ಹೋಗಿದ್ವಿ, ಹಾಗೆ ಗೋಲಿ ಸೋಡಾ ಕುಡ್ಕೊಂಬರೋಣ ಅಂತೇಳಿ ಬಂದ್ವಿ. ಒಂದು ಎಳ್ನೀರು ಎಷ್ಟು ರೂಪಾಯಿ? 50 ರೂಪಾಯಿ. 50 ರೂಪಾಯಿ ನೋಡ್ರಿ ಒಂದು ಚೊಂಬು. 4 ಎಳ್ನೀರಿಗಿದು. ಬೆಳಗ್ಗೆನೆ ಇವತ್ತು ಸಂಗೀತ ಸ್ಟಾರ್ಟ್ ಆಗಿದೆ ನೋಡ್ರಿ. ಇವ್ರು ಎದ್ದ ತಕ್ಷಣ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ರೊಟ್ಟಿ ಸುಡ್ತಾ ಇದ್ದಾರೆ, ಅಕ್ಕಿ ರೊಟ್ಟಿ. ಇಲ್ಲೇ ಆಚೆ ಒಲೆ ಇರೋದ್ರಿಂದ ಅಕ್ಕಿ ರೊಟ್ಟಿ ಸುಡ್ತಾ ಇದ್ದಾರೆ. ಇವ್ನು ಬೆಳಗ್ಗೆನೆ ಸಂಗೀತ ಚಾಲು ಆಗಿದ್ದು ನೋಡ್ರಿ. ಇವ್ನು ಬೆಳಗ್ಗೆನೆ ಸಂಗೀತ ಚಾಲು ಮಾಡ್ಕೊಂಡು ನಾನು ಇವನು ಅದು ವಾಯ್ಸ್ ಚೇಂಜ್ ಮಾಡಿಬಿಟ್ಟು ಮತ್ತು ಇವತ್ತು ಬೆಳಗ್ಗೆ ಗಾರ್ಡನಿಗೆಲ್ಲ ನೀರು ಬಿಟ್ಟರು. ದುಂಡ್ಮಲ್ಗೆ ಚೆನ್ನಾಗಿ ಬರ್ತಾ ಇದೆ ನೋಡ್ರಿ. ಸಾಕು ಬಿಡಪ್ಪ, ಕೇಳೋಕ್ಕಾಗ್ತಾ ಇಲ್ಲ. ಎಲ್ಲ ವೆರೈಟಿದು ಪಲ್ಯ ತಿಂದಾದ್ಮೇಲೆ ಬಾಳೆಹಣ್ಣು ತಿನ್ನೋಣ ಅನ್ನಿಸ್ತು. ಹಾಗಾಗಿ ಬಾಳೆಹಣ್ಣು ಕೇಳ್ತಾ ಇದ್ದಾರೆ ಹುಡುಗರು, ಕೊಡ್ತಾ ಇದ್ದೀನಿ. ತೊಗೊಳಪ್ಪಿ. ಒಬ್ರು ಏನು ತೊಗೋತಾರೋ ಇನ್ನೊಬ್ರಿಗೂ ಅದೇ ಬೇಕು. ಇವನು 2 ತೊಗೊಂಡ ಅಂತೇಳಿ ಇವಳು 2 ಕೇಳ್ತಾ ಇದ್ದಾಳೆ ನೋಡ್ರಿ. ಸೊ ನೆನ್ನೆ ಶಾಪಿಂಗ್ ಹೋಗಿದ್ವಲ್ಲ, ಶಾಪಿಂಗಿಂದ ಬರಬೇಕಾದ್ರೆ ಒಂದು ಗೊನೆ ಬಾಳೆಹಣ್ಣು ತೊಗೊಂಡು ಬಂದ್ವಿ. ಸಿಟಿಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ನನ್ನ ತಮ್ಮ ಮತ್ತು ನನ್ನ ತಂಗಿ ರೆಡಿ ಆಗ್ತಾ ಇದ್ದಾರೆ. ಸಿಟಿಗೆ ಹೊರಡ್ತಾ ಇದ್ದಾರೆ ನನ್ನ ತಮ್ಮ ಮತ್ತು ನನ್ನ ತಂಗಿ. ಎರಡು ದಿನ ಅಲ್ಲೇ ಇದ್ದು ಮಾಡ್ಕೊಬರ್ಬೇಕು. ನಾಳೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಅದಕ್ಕೆ ಅಜ್ಜಿಗೆ ಸೀರೆ ಕೊಟ್ಟು ಕರೆಯಕ್ಕೆ ಬಂದಿದ್ದಾರೆ. ನಾನು ಮತ್ತೆ ಅಸೈನ್ಮೆಂಟ್ ಬರೆಯೋಕ್ಕೆ ಕೂತ್ಕೊಂಡಿದ್ದೀನಿ. ಇವರಿಬ್ಬರು ನೋಡ್ರಿ ಸ್ನ್ಯಾಕ್ಸ್ ತಿನ್ಕೊತ. ಫುಲ್ಲು ಜೋರಾಗಿ ಮಳೆ ಬರ್ತಾ ಇದೆ ಶಿವಮೊಗ್ಗದಲ್ಲಿ. ನೋಡ್ರಿ ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ. ಇಡೀ ದಿನ ಫುಲ್ಲು ಬಿಸಿಲು, ಆದರೆ ಈವ್ನಿಂಗ್ ಮಾತ್ರ ಜೋರಾಗಿ ಮಳೆ ಬರ್ತಾ ಇದೆ. ಅವರು ಫೋನ್ ಮಾಡಿದರು, ರಾಣೆಬೆನ್ನೂರಲ್ಲೂ ತುಂಬ ಮಳೆ ಇದೆ ಅಂತ ಹೇಳಿದರು. ಬಟ್ ಶಿವಮೊಗ್ಗದಲ್ಲಿ ನೋಡ್ರಿ ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ. ಇಂಥ ಮಳೆಯಲ್ಲೂ ನಾವು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ತಿಂತಾ ಇದ್ದೀವಿ. ವಿಯಾನ ಕಲ್ಲಂಗಡಿ ಹಣ್ಣು ತಿಂತಿದೀಯಾ? ನೆನ್ನೆ ಶಿವಮೊಗ್ಗದಲ್ಲಿ ಜೋರಾಗಿ ಧಾರಾಕಾರವಾಗಿ ಆಲಿಕಲ್ ಮಳೆ ಬಂತು. ಆ್ಯಕ್ಚುಲಿ ಒಂದು ವಾರದಿಂದ ಮಳೆ ಸ್ಟಾರ್ಟ್ ಆಗಿದೆ, ಬಟ್ ಇವತ್ತಂತೂ ತುಂಬ ಜೋರಾಗಿ ಬಂತು ಮಳೆ. ಇದ್ರ ಜೊತೆಗೆ ಆಲಿಕಲ್ ಬಿದ್ದಿದ್ದರಿಂದ ನಾವು ಏನು ಮಾಡಿದ್ವಿ, ಹೋಗಿ ಆಲಿಕಲ್ಲೆಲ್ಲ ಆರಿಸ್ಕೊಂಡು ನುಂಗಿದ್ವಿ. ಅಲ್ಲಿಗೆ ತಾಗಿಸ್ದಂಗೆ ನುಂಗಬೇಕು. ಆವಾಗ ಏನಾಗುತ್ತೆ, ಅದು ಕೋಲ್ಡ್ ಇರೋದ್ರಿಂದ ಬಾಡಿಗೆ ತಂಪು, ಹೀಟು ಹೊರಗಾಕತ್ತೆ. ಈ ಕಾಲು ಉರಿ, ಪಾದ ಉರಿ, ಆಮೇಲೆ ಕಾಲಿನ ಹಿಂಬಡಿ ಒಡೆಯತ್ತಲ್ಲ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಆಮೇಲೆ ಯಾರಿಗೆ ಉರಿ ಮೂತ್ರ ಇದೆ ಅದು ಎಲ್ಲದರಿಂದ ಅವಾಯ್ಡ್ ಆಗುತ್ತೆ. ಆಲಿಕಲ್ನ ಹಲ್ಲಿಗೆ ತಾಗಿಸ್ದಂಗೆ ನುಂಗಿದ್ರೆ ತುಂಬ ಒಳ್ಳೇದು ಹೆಲ್ತಿಗೆ. ಸೀಟಿನ ಮೇಲೆ ಹೆಂಗೆ ಕಾಣ್ತೈತೆ ನೋಡ್ರಿ ಆಲಿಕಲ್ ಬೀಳೋದು. ದಪ್ಪ ದಪ್ಪ ಬೀಳ್ತಾನೆ ಇಲ್ಲ. ಏನು ಕ್ಯಾವ್ ಲಗ್ ರಾ? ಏನು ಕ್ಯಾವ್ ಲಗ್ ರಾ? ಅಲ್ಲೇ ಅಲ್ಲೇ ಆ ಮೆಟ್ಲ ಮೇಲೆ ಸಣ್ಣವಮ್ಮ, ಸಿಕ್ತಿಲ್ಲ ಕೈಗವು. ಒಳ್ಳೆ ಮಲ್ಗೆ ಹೋಗ್ಬಿಟ್ಟಂಗೆ ನೋಡ್ರಿ ಹೆಂಗೆ ಬೀಳ್ತೀವಿ. ನಮ್ಮ ದಾದಿ ನೋಡ್ರಿ ಆರಾಮಾಗಿ ಮಲ್ಕೊಂಡು ಧಾರಾವಾಹಿ ನೋಡ್ತೈತಿ. ಜಸ್ಟ್ ಚಿಕನ್ ತಂದ ನನ್ನ ತಮ್ಮ, ಅವನಿಗೇನೋ ಗ್ರೀನ್ ಫ್ರೈ ಬೇಕಂತ. ನಾವು ಮಾಮೂಲಿಯಾಗಿ ರೆಡ್ ಫ್ರೈ ಮಾಡ್ತೀವಿ. ಅದು ಖಾರದ ಪುಡಿ ಹಾಕಿ ಗಸಿ ಮಾಡ್ತೀವಿ. ಬಟ್ ನನ್ನ ತಮ್ಮಂಗೇನೋ ಗ್ರೀನ್ ಫ್ರೈ ಬೇಕು, ತುಂಬ ದಿನ ಆಗಿದೆ ಅದು ತಿನ್ನಬೇಕು ಅಂತಿದ್ದ. ಅದಕ್ಕೆ ಸಪ್ರೇಟ್ ಮಸಾಲೆ ಜೋಡಿಸ್ತಾ ಇದ್ದೀನಿ ನಾನೀಗ. ಮಸಾಲೆ ಎಲ್ಲ ಜೋಡಿಸಿಟ್ಕೊತೀನಿ. ಆ್ಯಕ್ಚುಲಿ ಕರೆಂಟ್ ಹೋಗಿದೆ, UPS ಇರೋದ್ರಿಂದ ಲೈಟ್ ಮತ್ತು ಫ್ಯಾನು
ಉರಿತಾ ಇದೆ. ನೋಡೋಣ, ಈ ಕರೆಂಟ್ ಬಂದರೆ ಬೇಗ ರುಬ್ಕೋತೀವಿ ಮಸಾಲೆ ರುಬ್ಬಿದ್ವಿ. ಆದರೆ ಇದು ಗ್ರೀನ್ ಫ್ರೈಗೆ ರುಬ್ಬಣ ಅನ್ನೋಷ್ಟೊತ್ತಿಗೆ ಮತ್ತೆ ಕರೆಂಟ್ ಹೋಯಿತು. ನೋಡೋಣ, ಇನ್ನೊಂದು 5-10 ನಿಮಿಷ ವೆಯ್ಟ್ ಮಾಡಿದ್ರೆ ಬರ್ಬೋದು ಕರೆಂಟು. ಇದು ಗ್ರೀನ್ ಫ್ರೈಗೆ, ಇದು ಗಸಿ ಚಿಕನ್ ಗ್ರೇವಿಗೆ. ಎರಡು ಥರದ್ದು ಮಾಡ್ತಾಯಿದ್ದೀವಿ. ಮಸಾಲೆ ರುಬ್ಬಬೇಕು. ಇದಕ್ಕೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸೇರಿಸಿ ರುಬ್ತೀನಿ, ಯಾಕಂದರೆ ಇದಕ್ಕೆ ಖಾರದ ಪುಡಿ ಹಾಕಲ್ಲ. ನೆನ್ನೆ ಸುಲ್ತಾನ್ ಜ್ಯುವೆಲ್ಲರ್ಸಿಗೆ ಹೋದಾಗ ತೊಗೊಂಡಿದ್ದು ರಿಂಗ್, ಡಿಸೈನ್ ಚೆನ್ನಾಗಿದೆಯಾ. ಹಸಿಮೆಣಸಿನ್ಕಾಯಿ ತುಂಬ ದಿನ ಆಗಿಬಿಟ್ಟಿತ್ತು ಫ್ರಿಜ್ಜಲ್ಲಿ. ಇದಕ್ಕೆ ಒಂದು ಸ್ವಲ್ಪ ಕೊಳ್ತೋದಂಗೆ ಆಗಿಬಿಟ್ಟಿದೆ. ಅಜ್ಜಿ ಎಲ್ಲ ಬಿಡಿಸಿ ಸಪ್ರೇಟ್ ಮಾಡಿ ಇಡ್ತಾ ಇದ್ದಾರೆ. ಇವರಿಬ್ರು ನೋಡ್ರಿ ಇಲ್ಲಿ ಆಟ. ಸೊ ಕರೆಂಟ್ ಹೋದ್ರೂ ಕಿಚನ್ನಿಗೆ ಇಲ್ಲೂ ಲೈಟ್ ಇದೆ, ಮತ್ತು 2 ಫ್ಯಾನೂ ಯಾವಾಗಲೂ ಆನ್ ಇರುತ್ತೆ. ಇಲ್ಲೂ ಲೈಟ್ ಐತೆ ನೋಡಿ. ಒಂದು ಗ್ರೀನ್ ಲೈಟ್ ಆನ್ ಆಗಿದ್ದರೆ ಕರೆಂಟ್ ಹೋಗಿದೆ ಅಂತ, 2 ಗ್ರೀನ್ ಲೈಟ್ ಆನ್ ಆಗಿದ್ದರೆ ಕರೆಂಟ್ ಬಂದಿದೆ ಅಂತ. ಆಚೆ ಲೈಟೂ ಆನ್ ಆಗಿದೆ ನೋಡಿರಿ. ಆಲ್ಮೋಸ್ಟ್ ಅಲ್ಲಿ ಪೂರ್ತಿ ಲೈಟ್ ಮತ್ತು ಟಿ ವಿನೂ ಬರುತ್ತೆ. ಲೈಟು, ಟಿ ವಿ, ಫ್ಯಾನು, ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ 2 ಬರಲ್ಲ ನೋಡಿರಿ. ಪೂರ್ತಿ ಎಲ್ಲ ಡಾರ್ಕ್, ಇಡೀ ಕೇರಿನೇ ಕರೆಂಟ್ ಹೋಗ್ಬಿಟ್ಟಿದೆ. ಫುಲ್ಲು ಎಲ್ಲೂ ಲೈಟ್ ಇಲ್ಲ. ನಮ್ಮ ಮನೇಲಿ ಮಾತ್ರ ಕರೆಂಟ್ ಇರೋ ಥರ ಇದೆ. UPS ಎಲ್ಲ UPS ಮೇಲೆ. ಇಲ್ಲಿ ಗ್ರೇವಿ ರೆಡಿ ಆಗ್ತಾ ಇದೆ. ಈಗ ಜಸ್ಟ್ ಕರೆಂಟ್ ಬಂತು. ಸೊ ಮಸಾಲೆ ರುಬ್ಬಿ ಇಲ್ಲಿ ಗ್ರೀನ್ ಫ್ರೈ ಕುದೀತಾ ಇದೆ. ಇದಕ್ಕೆ ನೀರು ಹಾಕಿಲ್ಲ ಅಂದರೆ ಎಷ್ಟೊಂದು ನೀರು ಆಯ್ತಲ್ಲಮ್ಮ. ಇದು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಬೇಕಂತಲೇ ಒಂದು ಸ್ವಲ್ಪ ನೀರು ಹಾಕಿ ಗಸಿ ಥರ ಮಾಡಿದ್ದೀವಿ. ಊಟದ ಜೊತೆಗೆ ಚಪಾತಿ, ಅಕ್ಕಿ ರೊಟ್ಟಿ ಇದೆ, ರೈಸು ಇದೆ. ಊಟ ಮಾಡಿ ಆಟ ಆಡ್ತಾ ಇದ್ದಾರೆ ನೋಡ್ರಿ ಇವರಿಬ್ರು. ಯಾಕೆ ಅಂತಂದರೆ ನೆನ್ನೆ ಚೆನ್ನಾಗಿ ಮಳೆ ಬಂತು ನೋಡ್ರಿ. ನಾವೆಷ್ಟೇ ನೀರು ಹಾಕಿದ್ರೂ ಮಳೆ ಬಂದ್ರೇ ಗಿಡಗಳಿಗೆ ಚೆನ್ನಾಗಿ, ದುಂಡ್ಮಲ್ಗೆಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡ್ರಿ. ಈಗ ಚಿಗುರ್ತಾ ಇದೆ. ಸೊ ಎಷ್ಟು ಚೆನ್ನಾಗಿ ಮೊಗ್ಗು ಎಲ್ಲ ದೊಡ್ಡದಾಗಿದೆ. ನೆನ್ನೆ ಜೋರು ಮಳೆ, ಆಲಿಕಲ್ ಮಳೆ ಬಂದಿತ್ತು. ಸೊ ಇವತ್ತು ಬೆಳಗ್ಗೆ ಏನು ನೀರು ಬಿಟ್ಟಿಲ್ಲ. ಇಲ್ಲಿ ಎಳ್ನೀರು ಕುಡಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ನೆನ್ನೆ ಜೋರು ಮಳೆ ಇದ್ದಿದ್ದರಿಂದ ಈ ಕಡೆ ಲಾಸ್ಟ್ನೇ ರೂಮು ಸೋರುತ್ತೆ. ಸೊ ಹಾಗಾಗಿ ನೀರು ಜಾಸ್ತಿ ಆಗಿದೆ. ಎಷ್ಟು ಹೇಳಿದ್ರು ಇವರಿಬ್ರು ನೋಡ್ರಿ ನಾವು ತುಂಬ್ತೀವಿ ಅಂತೇಳಿ ನೀರು ತುಂಬಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಗೋಡೆ ಕಟ್ಬಿಟ್ವಿ, ಇಲ್ಲಾಂದರೆ ಕಿಚನ್ ತುಂಬ ಆಗಿತ್ತು. ಇದು ಕಿಚನ್ನು ಒಟ್ಟಿಗೆ ಇತ್ತು, ಬಟ್ ಇಲ್ಲಿ ಸೋರತ್ತೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಗೋಡೆ ಕಟ್ ಸಪ್ರೇಟ್ ಮಾಡಿದ್ವಿ. ಇವರಿಬ್ರು ನೀರಲ್ಲಿ ಆಟ ಆಡ್ತಾರೆ. ಎದ್ದು ಬರ್ರಿ, ಸಾಕು ಬರ್ರಿ, ಎಳ್ನೀರು ಕುಡೀರಿ ಅಂತ ಬರ್ರಿ. ಅಜ್ಜಿ ಏನು ಸಮಾಚಾರ? ಯಾಕೆ ಮೈಕೈ ಟೋಟಲ್ 4 ಎಳ್ನೀರಿದೆ. 4 ಎಳ್ನೀರನ್ನು ಒಟ್ಟಿಗೆ ಒಂದೇ ಸರಿ ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಿಗೆ ಕುಡಿತೀವಿ. ಯಾಕಂದರೆ ನಾವು 4ಗಿಂತ ಜಾಸ್ತಿ ಜನ ಇದ್ದೀವಿ. ಸೊ ಹಾಗಾಗಿ ಕುಡಿತೀವಿ. ನಮ್ಮ ಸಿಸ್ಟರ್ ಎಳ್ನೀರು ಹೊಡಿಯೋದು ನೋಡ್ರಿ. ಅಲ್ತು ವಿಹಾನಿಗೆ ಒಂದು ಕೊಡ್ತಾ ಇದೀಯಾ? ಅಲ್ಲಿ ನೋಡು, ವಿಹಾನ್ ಕಾಯಿ ಕೊಡ್ತಾ ಇದ್ದಾಳೆ ಅವಳು. ಕೊಡ್ತೀನಿ ಬಿಡಕ್ಕೆ, ಕೊಡೋಳಿಗದು ಪೂರ. ಇನ್ನೊಂದಿತ್ತಲ್ಲ ಅದೆಲ್ಲಿ? ನಿಶ್ಶಬ್ದವಾಗಿ ತಿನ್ನಬೇಕು. ಒಂದು ಎಳ್ನೀರು ಎಷ್ಟು ರೂಪಾಯಿ? 50 ರೂಪಾಯಿ. 50 ರೂಪಾಯಿ ನೋಡ್ರಿ ಒಂದು ಚೊಂಬು. 4 ಎಳ್ನೀರಿಗೆ ಇದು, ಒಂದು ಎಳ್ನೀರಿಗಲ್ಲ, 4 ಎಳ್ನೀರಿಗೆ ಒಂದೇ ಚೊಂಬು. ಕೋಪನ್ ಲಕ್ಕ ಜೋ ಫಸ್ಟ್ ಬೋಣಿಗೆ ನಮ್ಮ ಅಜ್ಜಿಗೆ. ಹೇಳಜ್ಜಿ, ಸ್ವೀಟ್ ಆಯ್ತಾ?
ಬೆಳಗ್ಗೆನೆ ಎಳ್ನೀರು ಕುಡಿತಾ ಇದೀವಿ ನೋಡ್ರಿ. ಕಾಯೇ ಜಾಸ್ತಿ ಐತಲ್ಲ ಅದರಲ್ಲಿ, ಕಾಯಿ ಜಾಸ್ತಿ ಇರೋದಕ್ಕೆ ಒಂದು ಸ್ವಲ್ಪನಾದ್ರೂ ಕಾಯಿ ಇದ್ರೇ ಸ್ವೀಟ್ ಬರೋದು. ಅಯ್ಯೋ ಫುಲ್ ಐತೆ ಕಾಯಿ. ದೊಡ್ಡ ದೊಡ್ಡ ಲೋಟ ಎಳ್ನೀರು ಕುಡಿದ್ಮೇಲೆ ಸ್ವಲ್ಪ ತಿಳಿ ಕಾಯಿ ತಿನ್ನಬೇಕು, ಅದು ತಿಂದ್ರೇ ಒಳ್ಳೆಯದು. ಕೆಲವೊಬ್ರು ತಿಂತಾರೆ, ಕೆಲವೊಬ್ರು ತಿನ್ನಲ್ಲ, ಬಟ್ ತಿಂದರೆ ಒಳ್ಳೆಯದು. ಕೆಲವೊಂದು ಎಳ್ನೀರು ಸೀನೆ ಬರಲ್ಲ ಅಜ್ಜಿ ನೋಡ್ರಿ ಎಷ್ಟು ಕ್ಲೀನಾಗಿ ಬಿಡಿಸ್ಕೊಂಡಿದ್ದಾರೆ. ವಿಹಾನ ಹೆಂಗೈತೆ? ಟೇಸ್ಟ್ ಐತಾ ಕಾಯಿ? ಪೂರ್ತಿ ಖಾಲಿ ಮಾಡ್ಬೇಕದು. ಖಾಲಿ ಮಾಡ್ತೀನಿ. ನೀರು ಬಿಟ್ಟಿದ್ರು, ಅದಕ್ಕೆ ನೀರೆಲ್ಲ ತುಂಬಿ ಈಗ ತಿಂಡಿಗೆ ರೆಡಿ ಮಾಡಬೇಕು. ಸೊ ನೀರೆಲ್ಲ ತುಂಬಾಗಿದೆ. ತಿಂಡಿ ಚಿತ್ರಾನ್ನ ಮಾಡೋಣ ಅಂತಿದ್ದೇನೆ. ಪೇಟೆಗೆ ಹೊರಡ್ತಾ ಇದ್ದೀವಿ ಈಗ. ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಇವರು ನಮ್ಮ ಪಕ್ಕದ ಮನೆ ಅಜ್ಜಿ. ಅಜ್ಜಿ ಚೆನ್ನಾಗಿದೆಯಾ? ಊರಿಗೆ ಹೋಗಿದ್ದಾ? ಯಾವಾಗ? ಇವತ್ತು ಬಂದೆ? ನಿನ್ನೆ ಬಂದೆ. ಯಾವ ಊರಿಗೆ ಹೋಗಿದ್ದೆ ಅಜ್ಜಿ? ಮಳೆಬೆನ್ನೂರು. ಮಲೆಬೆನ್ನೂರಿಗೆ ಹೋಗಿದ್ದಾ? ಸರಿ, ಹೊರಡ್ತಿದ್ದೀವಿ ಪೇಟೆಗೆ, ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಕರೆಕ್ಟಾಗಿ ಹೊರಡೋಷ್ಟೊತ್ತಿಗೆ ನಮಗೆ ಆಟೋ ಸಿಕ್ತು. ಸೊ ಆಟೋ ಮಾಡಿಕೊಂಡು ನಾವು HPC ಹತ್ರ ಹೋಗ್ತಾ ಇದ್ದೀವಿ. ಅದಾದಮೇಲೆ ಮಾರ್ಕೆಟಿಗೆ ಹೋಗಬೇಕು. ನಾವು ಮಾರ್ಕೆಟಲ್ಲಿ ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಕಬ್ಬಿನಾಲ್ ಕುಡಿಯೋಣ ಅಂತೇಳಿ ಐಸ್ಲೇಸ್ ಕಬ್ಬಿನಾಲ್ ಕುಡಿತಾ ಇದ್ದೀವಿ. ನಾವು ಯಾವಾಗ ಕುಡಿದ್ರೂ ಐಸ್ಲೇಸೇ ಕುಡಿಯೋದು, ಕೋಲ್ಡ್ ಕುಡಿಯೋದಿಲ್ಲ. ಇದು ನಮ್ಮ ಗಾಂಧಿ ಬಜಾರ್ ನೋಡಿ, ಶಿವಮೊಗ್ಗದ್ದು. ಆಮೇಲೆ ಅಲ್ಟು ಮತ್ತು ವಿಹಾನ್ ಕಾಲ್ ಮಾಡಿಬಿಟ್ಟು ಕೇಕ್ ಬೇಕು ನಮಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಕೇಕು ನನ್ನ ತಮ್ಮಂಗೆ ಎಗ್ ಪಫು ಎಲ್ಲ ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಲ್ಲೇ ಎದುರುಗಡೆನೇ ಬಸ್ ಸ್ಟಾಪ್ ಇರೋದ್ರಿಂದ ಬಸ್ಸಿಗೆ ಹೋಗಬೇಕು. ಸೊ ಇದು ನಮ್ಮ ಮಾರ್ಕೆಟಿನ ಬಸ್ ಸ್ಟಾಪ್ ನೋಡಿ. ಇಲ್ಲಿ ಆಟೋನೂ ಬರುತ್ತೆ, ಬಸ್ಸು ಬರುತ್ತೆ, ಯಾವ್ದು ಸಿಗುತ್ತೋ ಅದರಲ್ಲಿ ಹೋಗಬೇಕು. 10 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಕರೆಕ್ಟಾಗಿ ರಾಗಿಗುಡ್ಡಕ್ಕೆ ಬಸ್ ಸಿಕ್ತು. ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ ರಾಗಿಗುಡ್ಡಕ್ಕೆ. ಕ್ಲೀನ್ಸೇ ಓಪನ್ ಕರ ಜಸ್ಟ್ ಬಂದ್ವಿ ಮನೆಗೆ. ಇವರು ಕೇಕ್ ಕೇಳಿದ್ರು ಅಂತೇಳಿ ಕೇಕ್ ತೊಗೊಂಬಂದ್ವಿ. ಓಪನ್ ಕರ್ ವಿಹಾನ್ ಬಾಕ್ಸ್. ಅಲ್ಲೂ ಸ್ಟ್ರಾಬೆರಿ. ಓಪನ್ ಕರೋ. अच्छा है कि आलतू को दिखा ಹೇ ಚೂರು ಬಾಯಿತ್ತು. का आलतू दालेक देख ವಿಯಾನಿಗಾಗಲ್ಲ. ನಾವು ಅವ್ರಿಗೆ ಹೇಳೇ ಬಂದ್ವಿ, ಸೈಜ್ ಏನಾದರೂ ಕಡಿಮೆ ಆದರೆ ನಾಳೆನೇ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಆಗಲ್ಲ, ಸಣ್ಣ ಪಾಪಕ್ಕೆ ತಂದಿದ್ದೀರ ಅಲ್ತಕ್ಕಿಂತ करेक्ट छोड़ो नसीम बोली सो बड़ा होना कर बोल क्लीन से ले लका अल्तू को ಕರೆಕ್ಟ್ ಇದೇ ಸೈಜ್ ತರಬೇಕಿತ್ತು. ನಾನು ಅವನಿಂದ ಸಣ್ಣ ಕಾಲ ಅನ್ಕೊಂಡೆ. ನಾನು ಇಲ್ಲಪ್ಪ, ಇವ್ರ ಜೊತೆಗೆ ಇದ್ದಿದ್ದು ಅಭ್ಯಾಸ ಆಗಿತ್ತು ನನಗೆ. ಹೆಂಗೆ ಸಕ್ಕದ ಇದು ಕರೆಕ್ಟ್ ಆಯಿತು. ಅಲ್ತುಗೆ ಸೈಜ್ ಕರೆಕ್ಟ್ ಆಯಿತು, ವಿಹಾನಿಗೆ ಚಿಕ್ಕದಾಯಿತು. ಇವತ್ತು ಸಂಜೆ ಮತ್ತೆ ಪೇಟೆಗೆ ಹೋಗ್ಬೇಕಲ್ಲ, ಆವಾಗ ಬೈಕಲ್ಲಿ ಹೋಗಿ ನಾನು ಇಮ್ರಾನು ವಿಹಾನು ಎಕ್ಸ್ಚೇಂಜ್ ಮಾಡ್ಕೊಂಬರ್ತೀವಿ. 1 ನಂಬರ್ ಜಾಸ್ತಿ ತರಬೇಕು. ವಿಯಾನ ಶೂ ಚೆನ್ನಾಗಿದೆಯಾ? ಆದರೆ ಸೈಜ್ ಕರೆಕ್ಟಾಗಿಲ್ಲ, ಬೇಜಾರಾಯ್ತಲ್ಲ. ಶೂ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂಥೇಳಿ ಮತ್ತೆ ಹೋಗ್ತಾ ಇದ್ದೀವಿ ಪೇಟೆಗೆ. ಎಕ್ಸ್ಚೇಂಜ್ ಮಾಡಿದ್ವಿ, ಇಬ್ಬರಿಗೂ ದೊಡ್ಡ ಸೈಜೇ ತೊಗೊಂಡ್ವಿ. ಇಲ್ಲಿ ಗಾಂಧಿ ಪಾರ್ಕ್ ಹತ್ರ ಸೋಡಾ ಫೇಮಸ್ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ಸೋಡಾ ಕುಡಿಯೋಣ ಅಂಥೇಳಿ, ಮಸಾಲ ಸೋಡಾ ಕುಡಿಯೋಣ ಅಂಥೇಳಿ ನಾನು ವಿಹಾನು ಇಮ್ರಾನು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ 2 ಸೋಡಾ ಹೇಳಿದ್ದೀವಿ, ಮಸಾಲೆ ಸೋಡಾ. ಇಲ್ಲಿ ವೆರೈಟಿ ಸೋಡಾ ಸಿಗುತ್ತೆ, ಬಟ್ ನಮಗೆ ಗ್ರೀನ್ ಮಸಾಲೆ ಸೋಡಾನೇ ತುಂಬ ಕುಡಿಯೋದು ನಾವು. ಅದಾದಮೇಲೆ ವಿಹಾನು ಫ್ರೂಟ್ ಸಲಾಡ್ ಬೇಕು ಅಂತ ಅಂದ, ಅದಕ್ಕೆ ಅವನಿಗೆ ಫ್ರೂಟ್ ಸಲಾಡ್ ಕೊಡಿಸಿ ತಿನ್ನಿಸ್ತಿದ್ದೀವಿ. ಕ್ಯಾವ್ ಖಾತಾ ದೇಖೆಂಗೆ ವಿಯಾನ? ಇವಾಗ ಸೈಜ್ ಕರೆಕ್ಟ್ ಆಗತ್ತೆ ನೋಡ್ರಿ. ಸೈಜ್ ಕರೆಕ್ಟ್ ಆಗೋದಕ್ಕೆ ಓಡ್ತಾ ಇದ್ದಾನೆ. ಆವಾಗಲೇ ಸೈಜ್
ತುಂಬ ಸಣ್ಣದಾಗ್ತಿತ್ತು, ಕಾಲೇ ತೂರ್ತಿರ್ಲಿಲ್ಲ. ಈಗ 2 ನಂಬರ್ ಜಾಸ್ತಿ ತಂದಿದ್ದೀನಿ, ಅವಳಿಗೂ ಎಕ್ಸ್ಚೇಂಜ್ ಮಾಡ್ಕೊಂಬಂದಿದ್ದೀನಿ. ಈಗ ಸೈಜ್ ಕರೆಕ್ಟ್ ಆಗಿದೆ. ನಾಳೆ ನಮ್ಮ ಚಾಚಿ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಸೊ ಅವರಿಗೂ ಮೂವಿ ಮಾಡಬೇಕಿತ್ತು. ಹಾಗಾಗಿ ಸ್ಟೀಲ್ ಅಂಗಡಿಗೆ ಹೋಗಿ ಇದು ದೊಡ್ಡ ಬಾಕ್ಸ್ ತೊಗೊಂಡು ಬಂದ್ವಿ ಸ್ಟೀಲಿಂದು. ಬಟ್ ಲೇಬಲ್ ಸಿಗಲಿಲ್ಲ ನಮಗೆ. ಬಾಗ್ನ ನೀವು ಒಂದೇ ಸಲ ಬಿದ್ದು ಬಿಡ್ತೀನಿ ನೋಡು. ಎಲ್ಲ ಸರಿ ಕರೆಕ್ಟ್ ಐತಮ್ಮಿ. ಕಲ್ಲಂಗಡಿ ಹಣ್ಣು ಹೆಚ್ಚು ಕೊಟ್ಟಿದ್ದೀನಿ, ಇಬ್ಬರು ತಿಂತಾ ಇದ್ದಾರೆ. ಸುಮ್ ತಿನ್ಬೇಕು, ನಾಟಕ ಮಾಡಬಾರ್ದು. ಚಲ್ಕೊಂಡು ತಿಂತಾರೆ ನೋಡ್ರಿ ಇವ್ರು. ನಮ್ಮ ಅಲ್ತು ಚೆನ್ನಾಗಿ ತಿಂತಾಳಲ್ಲೇ ನಮ್ಮಿ. ಸ್ಪೂನ್ ಹಾಗೆ ತಗೊಂಡು ತಿನ್ನಕ್ಕೆ ಕೊಟ್ಟಿದ್ರೆ ಹಿಂದ್ಗಡೆಯಿಂದ ಚುಚ್ಚಿ ಹೆಂಗೆ ತಿಂತಾ ಇದ್ದಾರೆ ನೋಡ್ರಿ ಇವ್ರು. ಭಾರಿ ಐಡಿಯಾ. ಇವತ್ತಿಗೆ ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಹೊಟ್ಟೆ ನೋವು ಅಂತೇಳಿ ರಂಜ್ ಹಾಕ್ಸ್ಕೊಂಡಿದ್ದಾನೆ.